ಹಾಯ್ ಎವ್ರಿವನ್. ಇವತ್ತು ನಾವು ಕ್ಯಾಲೆಂಡರ್ ಟಾಪಿಕನ್ನು ಚರ್ಚೆ ಮಾಡೋಣ. ಒಂದು ಕ್ಯಾಲೆಂಡರ್ ಅಂದರೆ ಅಲ್ಲಿ ವರ್ಷ, ತಿಂಗಳುಗಳು, ವಾರಗಳು ಮತ್ತು ದಿನಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ. ಮತ್ತು ಸಾಮಾನ್ಯ ವರ್ಷ, ಅಧಿಕ ವರ್ಷಗಳು ಬರುತ್ತವೆ. ಅಂದರೆ ಲೀಪ್ ಇಯರ್, ನಾನ್ ಲೀಪ್ ಇಯರ್. ಫೈಂಡಿಂಗ್ ಲೀಪ್ ಇಯರ್ಸ್ ಇನ್ ಸೆಂಚುರೀಸ್, ಫೈಂಡಿಂಗ್ ಲೀಪ್ ಇಯರ್ಸ್ ಇನ್ ಇಯರ್ಸ್ ಆರ್ ಗಿವನ್ ಇಯರ್, ಫೈಂಡಿಂಗ್ ಆಡ್ ಡೇಸ್ ಆಫ್ ಆಲ್ ಮಂತ್ಸ್. ಇದ್ರ ಬಗ್ಗೆ ಎಲ್ಲ ನಾವು ನೆಕ್ಸ್ಟ್ ತಿಳಿದುಕೊಳ್ಳೋಣ. ಒಂದು ವರ್ಷ ಅಂದ್ರೆ 365 ಅಥವಾ 366 ದಿನಗಳಿರುತ್ತವೆ. ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷ, ಇದರಲ್ಲಿ 366 ದಿನಗಳು ಅಂದರೆ 52 ಕಂಪ್ಲೀಟ್ ವೀಕ್ಸ್ ಪ್ಲಸ್ 2 ಆಡ್ ಡೇಸ್ ಇರ್ತವೆ. ನಾನ್ ಲೀಪ್ ಇಯರ್ ಅಂದ್ರೆ 365 ಡೇಸ್ ಅಂದರೆ 52 ಕಂಪ್ಲೀಟ್ ವೀಕ್ಸ್ ಪ್ಲಸ್ 1 ಆಡ್ ಡೇ ಇರುತ್ತೆ. ಸೊ ಆಡ್ ಡೇಸ್ ಅಂದರೆ ಇಲ್ಲಿ ಏನಾಯಿತು, ಎಕ್ಸ್ಟ್ರಾ ಡೇಸ್ ಆಯಿತು. ಕಂಪ್ಲೀಟ್ ವೀಕಾಗಿ ಒಂದು ಕಂಪ್ಲೀಟ್ ವೀಕಾಗಿ 1, 2, 3, 4, 5, 6 ಈ ಡೇಸ್ ಈ ಥರ ಉಳಿದಿದ್ರೆ ಅವುಗಳನ್ನು ನಾವು ಆಡ್ ಡೇಸ್ ಅಂತ ಕರಿತೀವಿ. ಸೊ ಜನವರಿ ಟು ಡಿಸೆಂಬರ್ ಆಡ್ ಡೇಸನ್ನು ಫೈಂಡ್ ಮಾಡೋದು ಹೇಗೆ? ಜನವರಿ ಟು ಡಿಸೆಂಬರ್ ನಮಗೆ ಡೇಸ್ ಗೊತ್ತಿರುತ್ತೆ. ಸೊ ಇದು ಡಿವೈಡೆಡ್ ಬೈ 7 ಮಾಡಿದಾಗ ರಿಮೈಂಡರ್ ಏನು ಉಳಿಯುತ್ತಲ್ಲ, ಆ ರಿಮೈಂಡರ್ ಎಲ್ಲ ಏನಾಗುತ್ತೆ, ಆಡ್ ಡೇಸ್ ಆಗುತ್ತೆ. ಈ ನೋಟ್ ಏನಪ್ಪ ಅಂತಂದ್ರೆ, ಮಂತ್ಸ್ ಹ್ಯಾವ್ ಓನ್ಲಿ ದೀಸ್ ಫಾಲೋಯಿಂಗ್ ಆಡ್ ಡೇಸ್ 0, 1, 2, 3. ಆಡ್ ಡೇಸ್ 0 ಆದರೂ ಆಗಿರ್ಬೋದು, 1 ಆದರೂ ಆಗಿರ್ಬೋದು, 2 or 3 ಆಗಿರುತ್ತೆ. ಆಲ್ ಮಂತ್ಗಳಲ್ಲಿ ನಾವು ಆಡ್ ಡೇಸನ್ನು 0, 1, 2, 3 ಮಾತ್ರ ಕಾಣ್ಬೋದು. ಇನ್ನು ನೆಕ್ಸ್ಟ್ ಫೈಂಡಿಂಗ್ ಲೀಪ್ ಇಯರ್ಸ್ ಇನ್ ಸೆಂಚುರೀಸ್, ಫೈಂಡಿಂಗ್ ಲೀಪ್ ಇಯರ್ಸ್ ಇನ್ ಗಿವನ್ ಇಯರ್ ಆ್ಯಂಡ್ ಫೈಂಡಿಂಗ್ ಆಡ್ ಡೇಸ್ ಆಫ್ ಫೈಂಡಿಂಗ್ ಆಡ್ ಡೇಸ್ ಇನ್ ಇಯರ್, ಫೈಂಡಿಂಗ್ ಆಡ್ ಡೇಸ್ ಇನ್ ಸೆಂಚುರೀಸ್ ಬಗ್ಗೆ ನಾವು ನೆಕ್ಸ್ಟ್ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.